ನಮಸ್ಕಾರ ವೀಕ್ಷಕರೇ, ಸ್ಟಾರ್ 74 ನ್ಯೂಸ್ಗೆ ಸ್ವಾಗತ. ನಾನು ಎಂ ಮಗಳಗಟ್ಟಿ. ಭಾಷೆಯನ್ನು ಗೌರವಿಸಬೇಕು, ಕಲಿಯುವ ಪ್ರಯತ್ನ ಮಾಡಬೇಕು. ಪತ್ರಿಕೋದ್ಯಮವು ಭಾಷಾತೀತವಾಗಿದ್ದು ಓದುಗರ ಆಸಕ್ತಿ ಮೇರೆಗೆ ಅವುಗಳ ಮೌಲ್ಯ ಹೆಚ್ಚಳವಾದರೆ ಭಾಷಾಭಿಮಾನ ಕೂಡ ಹೆಚ್ಚಾಗುತ್ತದೆ ಎಂದು ಪತ್ರಕರ್ತ ರವಿಕುಮಾರ್ ಕಗ್ಗನವರ್ ಅಭಿಪ್ರಾಯಪಟ್ಟರು. ಶಹರದ ಅಂಜುಮನ್ ಮಹಾವಿದ್ಯಾಲಯದಲ್ಲಿ ಹಿಂದಿ ವಿಭಾಗದ ವಿದ್ಯಾರ್ಥಿಗಳಿಗಾಗಿ ಏರ್ಪಡಿಸಿದ ಹಿಂದಿ ಭಾಷೆ ಪತ್ರಿಕೋದ್ಯಮದಲ್ಲಿ ಅವಕಾಶ ಕುರಿತು ಮಾತನಾಡಿದರು. ಮಾತೃಭಾಷೆ ಮನುಷ್ಯನ ಜೀವನದ ಭಾಗವಾದರೆ ಬದುಕಿಗಾಗಿ ಬಳಸುವ ಭಾಷೆ ಮಾನವನ ಅವಿಭಾಜ್ಯ ಅಂಗವಾಗಿದೆ. ರಾಷ್ಟ್ರ ಹಾಗೂ ಅಂತಾರಾಷ್ಟ್ರೀಯ ಪ್ರದೇಶದಲ್ಲಿ ನಾವು ಕೆಲಸ ಮಾಡುವಾಗ ಆ ಪ್ರದೇಶದ ಭಾಷೆಯ ಅರಿವು ನಮಗೆ ಬೇಕಾಗುತ್ತದೆ. ಮಾತನಾಡಲು ಒಂದು ಭಾಷೆಯಾದರೆ ಕಲಿಯಲು ಸಾಕಷ್ಟು ಭಾಷೆಗಳಿವೆ. ಹಿಂದಿ ಭಾಷೆ ರಾಷ್ಟ್ರೀಯ ಭಾಷೆಯಾಗಿದ್ದು ಅದನ್ನು ನಮ್ಮ ಕಲಿಕಾ ಜೀವನದಲ್ಲಿ ಅಳವಡಿಕೆ ಮಾಡಿಕೊಂಡರೆ ನಾವು ಮಾಡುವ ಉದ್ಯೋಗಕ್ಕೆ ಹೆಚ್ಚು ಸಹಕಾರಿಯಾಗುವುದು. ಭಾರತ ದೇಶದ ಅನೇಕ ಪ್ರದೇಶಗಳಲ್ಲಿ ಹಿಂದಿ ಭಾಷೆಯಲ್ಲಿ ಪತ್ರಿಕೆಗಳು ಮುದ್ರಣವಾಗುತ್ತಿರುವ ಬಗ್ಗೆ ವಿದ್ಯಾರ್ಥಿಗಳು ತಿಳಿದುಕೊಳ್ಳಬೇಕು. ಹಿಂದಿ ಭಾಷೆ ಮಾತನಾಡಲು ಬರೆಯಲು ಸರಳವಾಗಿದ್ದರೂ ಕೂಡ ಅನೇಕ ವಿದ್ಯಾರ್ಥಿಗಳು ಹಿಂದಿ ಭಾಷೆ ಬಗ್ಗೆ ಅಸಡ್ಡೆ ತೋರುತ್ತಿದ್ದಾರೆ ಎಂದರು. ಪ್ರಾಚಾರ್ಯ ಡಾಕ್ಟರ್ ಐ.ಎ. ಮುಲ್ಲಾ ಅಧ್ಯಕ್ಷ ವಹಿಸಿ ಮಾತನಾಡಿ, ಇಂದಿನ ಡಿಜಿಟಲ್ ಯುಗವು ಭಾಷೆಯನ್ನು ಬಳಕೆ ಮಾಡಿಕೊಂಡು ಜನರಿಗೆ ಸುದ್ದಿ ನೀಡುತ್ತಿವೆ. ಒಂದು ಛಾಯಾಚಿತ್ರವನ್ನು ಗಮನಿಸಿ ಅದನ್ನು ಯಾವ ಭಾಷೆ ಮೂಲಕವಾದರೂ ಸಾರಾಂಶ ನೀಡಬಹುದು ಎಂದರು. ಹಿಂದಿ ವಿಭಾಗ ಮುಖ್ಯಸ್ಥೆ ಡಾಕ್ಟರ್ ಶಮೀನಾ ಕಲಬುರ್ಗಿ ಪ್ರಾಸ್ತಾವಿಕ ಮಾತನಾಡಿ ಸ್ವಾಗತಿಸಿದರು. ಶ್ರೀಮತಿ ಫೈರೋಜಾ ಮೇಸ್ತ್ರಿ, ಶ್ರೀಮತಿ ಹೀನಾ ಕೌಸರ್ ವೇದಿಕೆಯಲ್ಲಿದ್ದರು. ಹಿಂದಿ ಭಾಷೆ ಹಾಗೂ ಪತ್ರಿಕೋದ್ಯಮ ಕುರಿತು ವಿದ್ಯಾರ್ಥಿಗಳು ಸಂವಾದದಲ್ಲಿ ಪಾಲ್ಗೊಂಡರು.